ಕಿಚ್ಚ ಸುದೀಪ್ ಇವರು ಆಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್ 50ಕ್ಕೂ ಹೆಚ್ಚು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಆದ್ರೆ ಇವರು ಡೈರೆಕ್ಟ್ ಮಾಡಿರೋ ಸಿನಿಮಾಗಳು ಯಾವುವು ಅಂತ ಈ ರೀಲಲ್ಲಿ ಮಾತಾಡೋಣ. ನಂಬರ್ 1 ಮೈ ಆಟೋಗ್ರಾಫ್. ಬಾಕ್ಸ್ ಆಫೀಸ್ ಅಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿ ಉಳ್ಕೊಳ್ತು. ಮತ್ತೆ ಸಿನಿಮಾ 175 ದಿನ ಥಿಯೇಟರ್ ಅಲ್ಲಿ ಕಂಪ್ಲೀಟ್ ಮಾಡ್ತು. ನಂಬರ್ 2 ಶಾಂತಿ ನಿವಾಸ. ಇದು 2007ರಲ್ಲಿ ರಿಲೀಸ್ ಆದ ಸಿನಿಮಾ. ಬಾಕ್ಸ್ ಆಫೀಸ್ ಅಲ್ಲಿ ಡೀಸೆಂಟ್ ಆಗಿ ಉಳ್ಕೊಳ್ತು. ನಂಬರ್ 3 ವೀರ ಮದಕರಿ. ಕನ್ನಡದಲ್ಲಿ 2009ರಲ್ಲಿ ಸೆಕೆಂಡ್ ಹೈಯೆಸ್ಟ್ ಗ್ರಾಸಿಂಗ್ ಕನ್ನಡ ಮೂವಿ ಇದು. ಈ ಸಿನಿಮಾದಲ್ಲಿ ಸುದೀಪ್ ಅವರು ಡಬಲ್ ರೋಲ್ ಮಾಡಿ ಡೈರೆಕ್ಟ್ ಕೂಡ ಮಾಡಿದ್ದಾರೆ. ನಂಬರ್ 4 ಜಶ್ಮಾತ್ ಮಾತಲ್ಲಿ. ಈ ಸಿನಿಮಾ ರೀಮೇಕ್ ಅಲ್ಲ, 2010ರಲ್ಲಿ ರಿಲೀಸ್ ಆಗಿದ್ದು. ಬಾಕ್ಸ್ ಆಫೀಸ್ ಅಲ್ಲಿ ಅಂತ ಸದ್ದು ಮಾಡದೇ ಇದ್ರು ಕಥೆಯ ಪ್ಲಾಟ್, ಮ್ಯೂಸಿಕ್ ಅಂಡ್ ಆ ಕಾನ್ವರ್ಸೇಷನ್ ಎಲ್ಲಾನು ತುಂಬಾ ಚೆನ್ನಾಗಿದಾವೆ. ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ ಅನ್ಬೋದು. ನಂಬರ್ 5 ಕೆಂಪೇಗೌಡ. ಇದು 2011ರಲ್ಲಿ ರಿಲೀಸ್ ಆದ ಸಿನಿಮಾ. ಆಲ್ರೆಡಿ ವೀರ ಮದಕರಿ ಸಿನಿಮಾದಲ್ಲಿ ಪೊಲೀಸ್ ಆಫೀಸರ್ ಆಗಿ ಮಿಂಚಿದ್ರು. ಅಂಡ್ ದ ಲಾಸ್ಟ್ ಒನ್ ಮಾಣಿಕ್ಯ. ಇದು ಕೂಡ ತುಂಬಾ ದೊಡ್ಡ ಹಿಟ್ ಆದ ಸಿನಿಮಾ. ಸೊ ಒಟ್ನಲ್ಲಿ ಸುದೀಪ್ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾಗಳಲ್ಲಿ 5 ರಿಮೇಕ್ ಮಾಡಿದ್ದಾರೆ, 1 ಸ್ವಮೇಕ್, ಅದೇ ಜಶ್ಮಾತ್ ಮಾತಲ್ಲಿ. ಸೊ ಇದಾಗಿದೆ ಇವತ್ತಿನ ಕಂಟೆಂಟ್. ಇದೇ ತರ ಸಿನಿಮಾ ರಿಲೇಟೆಡ್ ಇನ್ಫಾರ್ಮೇಶನ್ಗೆ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ.